ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮೈಸೂರಲ್ಲಿದ್ದೀನಿ. ಧಾರವಾಡಕ್ಕೆ ಹೋಗಿದ್ದೆ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಬಟ್ ಇವತ್ತು January 1st ನ್ಯೂ ಇಯರ್ದು ಹೊಸ ವ್ಲಾಗ್ ಆ್ಯಂಡ್ ಫಸ್ಟ್ ವ್ಲಾಗ್ ಇದು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಈ ವರ್ಷ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ಅಂದ್ಕೊಂಡಿರೋ ಕೆಲಸ ಕಾರ್ಯ ಏನೇನಿದೆ ಅದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಕ್ಲಾಸ್ ಎಲ್ಲರಿಗೂ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಪಾಸ್ ಮಾಡಲಿ, ಎಲ್ಲರೂ ಪಾಸ್ ಆಗಲಿ, ಎಲ್ಲರಿಗೂ ಚೆನ್ನಾಗಿ ಸ್ಕೋರ್ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತಂದರೆ, ಇವತ್ತು ನ್ಯೂ ಇಯರ್ ಅಲ್ವಾ, ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಆಚೆಯಿಂದ ಕೇಕ್ ತಗೊಂಡು ಆ ಥರ ಸೆಲೆಬ್ರೇಷನ್. ಆ್ಯಕ್ಚುಲಿ ನನಗೆ ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಇಲ್ಲ. ನ್ಯೂ ಇಯರ್ ಅಂದ್ಕೊಂಡು ಇನ್ಸ್ಟಾಲೆಲ್ಲ ಸ್ಟೋರಿ ಹಾಕೊಂಡು, ವಾಟ್ಸಪ್ಪಲ್ಲೆಲ್ಲ ಸ್ಟೋರಿ ಹಾಕೊಂಡು ಆ ಥರ ಎಕ್ಸೈಟ್ಮೆಂಟೇ ನನಗಿಲ್ಲ. ಬಟ್ ಈ ವ್ಲಾಗಲ್ಲಿ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು, ಆ್ಯಂಡ್ ಈ ವರ್ಷದಿಂದ ಏನೇನೆಲ್ಲ ಚೇಂಜಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಕೆಲವೊಬ್ರು. ಸೊ ಈ ವರ್ಷ ಏನೇನೆಲ್ಲ ರೆಸೊಲ್ಯೂಷನ್ಸ್ ಹಾಕೊಂಡಿರ್ತೀರ ಕೆಲವೊಬ್ರು, ಆ ಥರ ಚೇಂಜಸ್ ಆಗಬೇಕು, ಈ ಥರ ಚೇಂಜಸ್ ಆಗಬೇಕು ಅಂತ. ಸೊ ಅದು ಬರೀ ನ್ಯೂ ಇಯರ್ ದಿನ ಮಾತ್ರ ಆಗಿರಬಾರ್ದು, ಹೋಲ್ ಇಯರ್ ನಿಮಗೆ ಅದೇ ಥರ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೇನಂತಂದರೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತು ಏನು ಮಾಡೋಣ ಅಂದರೆ, ನಾನು ಅಷ್ಟೇ ಕೆಲವೊಂದಿಷ್ಟು ರೆಸೊಲ್ಯೂಷನ್ಸ್ ಇದೆ, ಅದು ಇವಾಗಿಂದ ಅಂತ ಅಲ್ಲ, ಆಲ್ಮೋಸ್ಟ್ ಯಾವಾಗಿಂದನೂ ಹಾಕೊಡ್ತಾನೆ ಇರ್ತೀನಿ, ಬಟ್ ಅದು ಮಾಡಲ್ಲ. ಅದಕ್ಕೆ ಈ ವರ್ಷ ಆಲ್ಮೋಸ್ಟ್ ನಾನು ಏನೇನು ಸ್ವಲ್ಪನಾದರೂ ಅಟ್ಲೀಸ್ಟ್ 50% ಆದರೂ ಚೇಂಜಸ್ ಆಗಿರ್ಬೋದು. ಇದೆಲ್ಲ ಮಾಡ್ಕೊಡೋದ್ರಿಂದ ನಮಗೆ ಅಲ್ವಾ ಒಳ್ಳೇದಾಗೋದು. ಸೊ ಅದಕ್ಕೆ ಏನಪ್ಪ ಅಂತಂದರೆ, ಇವತ್ತು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಂಕ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹಾಗಂತ ಹೇಳ್ಬಿಟ್ಟು ನಾನೇನು ಜಂಕ್ ಫುಡ್ ಜಾಸ್ತಿ ತಿಂತೀನಿ ಅಂತ ಅಲ್ಲ. ನಾನು ಆ್ಯಕ್ಚುಲಿ ಜಾಸ್ತಿ ನಾನು ಹೊರಗಡೆ ಆಚೆಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ 1 ಇಯರಿಂದ. ಅಂದರೆ ಮುಂಚೆ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆಲ್ಲ ಗೋಬಿ ಅದೆಲ್ಲ ಜಾಸ್ತಿ ತಿಂತಾ ಇದ್ದೆ ಆಚೆಲ್ಲ ನಾನು. ಈವನ್ ಕೇಕ್ ಕೂಡ ನನಗೆ ಇವಾಗ ಆಚೆ ಬೇಕ್ರಲ್ಲಿ ತೊಗೊಳಕ್ಕೆ ಇಷ್ಟ ಆಗಲ್ಲ ಅಷ್ಟೊಂದು. ಅಂದರೆ ಅಷ್ಟೊಂದೇನೋ ನಂಗೆ ಹೆಲ್ದಿ ಅಂತಾನೆ ಅನಿಸಲ್ಲ. ಹಾಗಾಗಿ ಮನೇಲೆ ಇವತ್ತು ಸ್ಪೆಷಲಾಗಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ನಾನು ಅಂತ, ಯಾವ ಥರ ಟೇಸ್ಟ್ ಬರುತ್ತೆ ಅದೆಲ್ಲ. ನಿಮಗೂ ಆಲ್ರೆಡಿ ಒಂದ್ಸಲ ನಾನು ವೀಡಿಯೋಲಿ ನೋಡಿರ್ತೀರ, ಕೇಕ್ ರೆಸಿಪಿ ನಾನು ಹಾಕಿದ್ದೆ. ಸೊ ಅದೇ ಥರನೇ ಇವತ್ತು ಸುಮ್ಮನೆ ಮಾಡೋಣ, ವ್ಲಾಗ್ ಸ್ಪೆಷಲ್ ಆಗಿರಲಿ ನ್ಯೂ ಇಯರ್ಗೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಚೆಯಿಂದ ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ರೆ ಅದು ಸ್ವಲ್ಪ ಅನ್ಸುತ್ತೆ, ಇದು ಸ್ಪೆಷಲಾಗಿ ನಾನೇ ಕೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ಆ್ಯಂಡ್ ಎಲ್ರಿಗೂ ಅಗೇನ್ ಹ್ಯಾಪಿ ನ್ಯೂ ಇಯರ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ ನಿಮಗೆ, ನನಗೆ ನ್ಯೂ ಇಯರ್ಗೆ ಒಂದು ಹೊಸದು ಹಾಕೊಂಡಿದ್ದೀನಿ. ಏನು ಅಂತ ತೋರಿಸ್ತೀನಿ ನಿಮಗೆ. ಇಯರಿಂಗ್ಸ್ ನಂಗೆ ಅಮ್ಮ ಕೊಡಿಸಿದ್ದು. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನಮ್ಮ ಮಮ್ಮಿ ಸುಮ್ಮನೆ ಅವ್ರದ್ದೇನೋ ಒಂದು ಇಯರಿಂಗ್ಸ್ ಇತ್ತು, ಅದು ಉದ್ದಕ್ಕಿರುತ್ತಲ್ಲ, ಮಮ್ಮಿಗಳೆಲ್ಲ ಯೂಶ್ವಲಿ ಹಾಕೋತಾರಲ್ಲ ಜಾತ್ರೆ ಇಯರಿಂಗ್ಸ್. ಸಾರಿ ಪಾಪ, ಅವ್ರು ಸ್ಯಾರಿಯಲ್ಲಿ ಹಾಕೋತಾರೆ, ಅವ್ರಿಗೆ ಚೆನ್ನಾಗಿ ಅನ್ಸುತ್ತೆ. ನಾವೆಲ್ಲ ಯೂನಿಫಾರ್ಮ್ಗೆಲ್ಲ ಹಾಕೊಳಕ್ಕೆ ಅದು ಜಾತ್ರೆ ಅನ್ಸುತ್ತೆ. ಅದನ್ನ ತೋರಿಸ್ಬಿಟ್ಟು ಅದನ್ನ ಯಾವಾಗಿದ್ದರೂ ಇದನ್ನ ಹಾಕೋ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಇಷ್ಟ ಆಗಿಲ್ಲ, ಅದು ಅಕ್ಕಂಗೂ ಇಷ್ಟ ಆಗಿಲ್ಲ, ನನ್ನ ತಂಗಿನೂ ಹಾಕೋತಾ ಇರಲಿಲ್ಲ. ಅದಕ್ಕೆ ಅವ್ರಿಗೂ ಅದು ಇಷ್ಟ ಆಗಿತ್ತು, ಬಟ್ ಅವ್ರು ಏನಕ್ಕೋ ಗೊತ್ತಿಲ್ಲ ಅದನ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಇಯರಿಂಗ್ಸ್ ನಿಂಗೆ ಯಾವ್ದು ಇಷ್ಟನೋ ಅದನ್ನೇ ತಗೊಂಡ್ಬಿಟ್ಟು ಇದನ್ನ ಕೊಡ್ತಿದ್ದಾರೆ. ನನಗೂ ನನ್ನ ತಂಗಿಗೂ ಕೊಡಿಸಿದ್ರು. ಆ್ಯಕ್ಚುಲಿ ನನಗೆ ಫಸ್ಟ್ ಹೋಗಿದ ತಕ್ಷಣನೇ ಇಷ್ಟ ಆಗಿರೋ ಇಯರಿಂಗ್ಸ್ ಇದು. ನನಗೂ ಸ್ಟಾರ್ ಥರ ಬರುತ್ತೆ ಮೇಲೆ. ಯೂಶ್ವಲಿ ನನಗೆ ಈ ಥರ ಚಿಕ್ಕ ಇಯರಿಂಗ್ಸೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಲಾಂಗ್ ಇಯರಿಂಗ್ಸ್ ಅದೇನೋ ನಂಗೆ ಅಷ್ಟೊಂದು ಇಷ್ಟನೂ ಆಗಲ್ಲ, ತುಂಬ ಹೆವಿನೂ ಅನಿಸುತ್ತೆ. ನಂಗೆ ಈ ಥರ ಇಯರಿಂಗ್ಸೇ ತುಂಬ ಇಷ್ಟ ಆಗೋದು. ಅದಕ್ಕೆ ನಮ್ಮಮ್ಮ ನೋಡಿದ್ರೆ ಅಲ್ಲಿ ಉದ್ದುದ್ದ ಇಯರಿಂಗ್ಸ್ನ ತಗೊಂತ ಕೂತಿದ್ದಾರೆ. ನಾನಂತೂ ನನಗಿದೇ ಇಷ್ಟ ಆಯಿತು, ನಾನು ಇದನ್ನೇ ತಗೋತಿದ್ದೆ ಅಂತಂದರೆ. ಸೊ ಇದೊಂಥರ ನ್ಯೂ ಇಯರ್ಗೆ ಅಮ್ಮನ ಕಡೆಯಿಂದ ಗಿಫ್ಟ್ ಅನ್ಕೋಬೋದು. ಸೊ ಇನ್ನೊಂದು ನಿಮಗೆ ಸ್ಪೆಷಲ್ ಏನೋ ಅಂತ ತೋರಿಸ್ಬೇಕು. ಸೊ ನೋಡಿ, ಇದು ಊರಿಂದ ತಗೊಂಡು ಬಂದಿದ್ದೀನಿ. ಇದೊಂಥರ ನನಗೆ ಏನೋ ಒಂಥರ ಸ್ಪೆಷಲ್. ಇದು ಫಸ್ಟ್ ಇಯರಲ್ಲಿ ನಮಗೆ ಯೂನಿಫಾರ್ಮ್, ನಾರ್ಮಲ್ ಯೂನಿಫಾರ್ಮ್ ಎಲ್ಲರಿಗೂ ಹೇಗಿರುತ್ತೆ, ನಮ್ಮ ಧಾರವಾಡಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಒಂಥರ ಪ್ಯಾಂಟು ಶರ್ಟ್ ಅದೇ ಥರ ಯೂನಿಫಾರ್ಮ್ ಇರುತ್ತೆ. ಅದ್ರ ಮೇಲೆ ನಮಗೆ ಬ್ಲೇಸರ್ ಕೊಟ್ಟಿದ್ರು. ಅಂದರೆ ಇದು ಮಂಡೇ ಮತ್ತು ಫ್ರೈಡೇ ಅಲ್ಲ, ಸಾರಿ ಮಂಡೇ ಸ್ಯಾಟರ್ಡೇ, ಐ ಥಿಂಕ್ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಮಂಡೇ ಮಾತ್ರ ಫಿಕ್ಸ್, ಆ ಒಂದು ದಿನ ಮಾತ್ರ ಇತ್ತು. ಇನ್ನೊಂದು ದಿನ ಇತ್ತು ಫ್ರೈಡೇ ಥರ್ಸ್ಡೇ, ಅವಾಗೇನೋ ಒಂದು ದಿನ ಇತ್ತು. 2 ದಿನ ಆಗೋತಾ ಇದ್ವಿ ವೀಕ್ಲಿ. ಆ್ಯಂಡ್ ಅದೇನಾಯಿತು ಅಂದರೆ, ನಾನು ಫಸ್ಟ್ ಇಯರ್ ಬೇರೆ ಕಾಲೇಜಲ್ಲಿ ಓದಿರೋದು, ಸೆಕೆಂಡ್ ಇಯರ್ ಬೇರೆ ಕಾಲೇಜಲ್ಲಿ ಓದಿರೋದು. ಬಿಕಾಸ್ ಫಸ್ಟ್ ಇಯರಲ್ಲಿ ಏನಾಗಿತ್ತು, ಈ ಕಾಲೇಜೆಲ್ಲ ಸ್ಟಾರ್ಟ್ ಆಗಿ ಕೊರೋನಾ ಎಲ್ಲ ಬಂದಿತ್ತು, ಲಾಕ್ಡೌನ್ ಎಲ್ಲ ಆಗಿತ್ತು. ಅವಾಗ ಏನಾಗ್ಬಿಡ್ತು ಅಂದರೆ, ನಮ್ಮ ಕಾಲೇಜ್ನ ಕ್ಲೋಸ್ ಮಾಡಿಬಿಟ್ರು. ಏನೋ ಅವ್ರಿಗೆ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಯಿತು, ಏನೋ ಗೊತ್ತಿಲ್ಲ ನನಗೆ, ಬಟ್ ಅದು ಕ್ಲೋಸ್ ಮಾಡಿಬಿಟ್ರು. ಆ್ಯಂಡ್ ಸೆಕೆಂಡ್ ಇಯರ್ಗೆ ನಾವು ಬೇರೆ ಕಾಲೇಜ್ಗೆ ಹೋದ್ವಿ. ಬರೀ 1 ಇಯರಲ್ಲಿ ಬರೀ ಅದು ವೀಕ್ಲಿ 2 ಸಲ ಮಾತ್ರ ಹಾಕೊಂಡಿರೋದು. ಆ್ಯಂಡ್ ಅಷ್ಟು ಸ್ಟ್ರಿಕ್ಟಾಗೂ ಏನು ಬೈತಾ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ನಮಗೆ ಬೇಕಾದಾಗ ಹಾಕೋತಾ ಇದ್ವಿ. ಆವಾಗ ಎಷ್ಟು ದೊಡ್ಡದಾಗಿತ್ತು. ನಮ್ಮ ಮಮ್ಮಿ ಅದಕ್ಕೆ ನೋಡು ಸುಮ್ಮನೆ ಅದನ್ನ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ವೇಸ್ಟಾಗಿ ಸುಮ್ಮನೆ ಮನೇಲಿ ಬಿದ್ದಿದೆ ಅಂತ ಹೇಳಿದ್ರು. ನಂಗೆ ಯಾಕೋ ತಗೊಂಡ್ಬರ್ಬೇಕು ಅನ್ನಿಸ್ತು, ಅದಕ್ಕೆ ತಗೊಂಡು ಬಂದೆ. ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀರಿ ನಿಮಗೆ. ಎಕ್ಸ್ಕ್ಯೂಸ್. ಎಲ್ಲ ಓದಂಗಿದೆ, ಇದು ಕಾಮಿಡಿ ಥರ ಹೇಗೆ ಕಾಣಿಸುತ್ತೆ. ಅಯ್ಯೋ ಎಷ್ಟು ಲೂಸ್, ಈಗ್ಲೂ ಲೂಸ್ ಇದೆ. ಎಷ್ಟು ಲೂಸ್ ಇದೆ ಅಂದರೆ ಕೈ ನೋಡಿ ಹಿಂಗೆ ಬರ್ತಿತ್ತು. ಅದರಲ್ಲೂ ನನ್ನ ಫ್ರೆಂಡು, ನಾನು, ಸೃಷ್ಟಿ ಅಂತ ಮತ್ತೆ ಇನ್ನೊಂದು ಅನ್ನಪೂರ್ಣ ಅಂತ ಒಬ್ಳಿದ್ಲು, ಅವಳೆಲ್ಲ ನಾವು ತೆಳ್ಳಗಿದ್ವಲ್ವ. ಈ ಬ್ಲೆಸರ್ ಒಳ್ಳೆ ಚೋಟಾ ಭೀಮ್ಗೆ ಒಂದು ಬ್ಲೆಸರ್ ಅಂದಂಗೆ ಇರ್ತಿತ್ತು, ಅಷ್ಟು ಕಾಮಿಡಿ ಥರ ಕಾಣಿಸ್ತಾ ಇದ್ವಿ.
ಈ ತರ ಇತ್ತು. ಇದು ಒಳಗಡೆ ಯೂನಿಫಾರ್ಮ್ ಅಂದ್ರೆ ಲೈಕ್ ಯಾವ ಕಲರ್ ಅದು, ಒಂಥರ ಪರ್ಪಲ್ ಕಲರ್ ಅಲ್ಲಿ ಇತ್ತು ಯೂನಿಫಾರ್ಮ್. ಸೊ ಈ ತರ ಹಾಕೊಂಡು ಹೋಗ್ಬೇಕಿತ್ತು. ಒಳ್ಳೆ ನನ್ಗೇನೋ ಆದ್ರೂ ಆಫೀಸ್ಗೆ ಹೋದಂಗೆ ಇರ್ತಿತ್ತು. ಬಟ್ ನಾವು ತುಂಬಾ ನಾನು ಇಷ್ಟ ಇರ್ತೀನಿ ಅನ್ಕೊಂಡು ಇಷ್ಟು ದೊಡ್ಡ ಡ್ರೆಸ್ ಹಾಕ್ದಂಗೆ ಇರ್ತಿತ್ತು ಇದು. ಈಗ್ಲೂ ನೋಡಿ ಅಷ್ಟೇ ಲೂಸ್ ಆಗಿದೆ. ನನ್ಗೆ ಇನ್ನೊಂದೇನ್ ರೆಸೊಲ್ಯೂಷನ್ ಅಂದ್ರೆ 2025 ಅಲ್ಲಿ ನನ್ ತುಂಬಾ ದಪ್ಪ ಆಗ್ಬೇಕಪ್ಪ, ಒಳ್ಳೆ ಕಡ್ಡಿ ತರ ಕಾಣಿಸ್ತಾ ಇದೀನಿ. ಸೊ ಬನ್ನಿ ಇವಾಗ ಕೇಕ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಅಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಮಾಡ್ತಾ ಇಲ್ಲ. ಬಿಕಾಸ್ ನಾನು ಓದ್ಕೋಬೇಕು ಇನ್ನು. ನಾನು ಹೆಂಗೆ ಅಂದ್ರೆ ಐ ಆಮ್ ದ ಟೈಪ್ ಆಫ್ ಪರ್ಸನ್ ಲೈಕ್ ಯಾವಾಗ ಎಕ್ಸಾಮ್ ಬರುತ್ತೆ ಅವಾಗಲೇ ಓದೋದು. ಆಲ್ಮೋಸ್ಟ್ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಹಂಗೆ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಜನನು ಇರ್ತಾರಪ್ಪ ಡೈಲಿ ಓದೋರು, ಅದೆಲ್ಲ ನನ್ಗೇನ್ ಗೊತ್ತಿಲ್ಲ. ಬಟ್ ನಾನಂತೂ ಹಂಗೆ ಎಕ್ಸಾಮ್ ಬಂದಾಗ ಓದೋದು. ಹಾಗಾಗಿ ತುಂಬಾ ನನಗೆ ಓದ್ಕೊಳ್ಳೋದು ಜಾಸ್ತಿ ಇದೆ. ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಗ ಮಾಡ್ಬಿಟ್ಟು ಓದ್ಕೊಳಕ್ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತು ನ್ಯೂ ಇಯರ್ ಅಲ್ವಾ, ಇನ್ನೊಂದು ಸೀಕ್ರೆಟ್ ಹೇಳ್ತಾ ಇದೀನಿ. ನಾನು 6 hours ಓದ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನಿಮ್ಗೂ ತೋರಿಸ್ತೀನಿ ಓದ್ತೀನ ಇಲ್ವಾ ಅಂತ. ಅಯ್ಯೋ ನಂಗಂತೂ ತುಂಬಾ ಹಶ್ವಾಗ್ಬಿಟ್ಟಿತ್ತು. ಈಗ 11 o'clock ಆಗಿದೆ. ಕೇಕ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡಕ್ಕೆ ಟಿಫನ್ಗೆ ಏನು ಸ್ಪೆಷಲ್ ಮಾಡಿಲ್ಲ, ಎಗ್ ಫ್ರೈ ಮಾಡಿದ್ದೀನಿ. ಚಿಕನ್ ತಿನ್ನೋಣ ಅಂತ ಟ್ರೈ ಮಾಡಿದ್ರು ನಂಗದು ಸೆಟ್ ಆಗಲ್ಲ. ನಂಗೆ ಅದು ಇಷ್ಟನೂ ಆಗಲ್ಲ, ಗೊತ್ತಿಲ್ಲ ಯಾಕೆ ಅಂತ. ನನ್ನ ಅಕ್ಕ ಎಲ್ಲ ತಿಂತಾಳೆ, ನನ್ನ ತಮ್ಮ ತಂಗಿ ಎಲ್ಲ ತಿಂತಾರೆ. ಬಟ್ ನಂಗೆ ಅದು ಸೆಟ್ ಆಗಲ್ಲ. ಹಾಗಾಗಿ ಅಟ್ಲೀಸ್ಟ್ ಎಗ್ ಆದ್ರೂ ತಿಂತೀನಲ್ವಾ, ಸೊ ಅದನ್ನಾದ್ರೂ ತಿನ್ನೋಣ ಚೆನ್ನಾಗಿ ಅಂತ. ಹಾಗಂದ್ಬಿಟ್ಟು ಬರೀ ನಾನ್ ವೆಜ್ ತಿನ್ಬೇಕಂತ ಏನಿಲ್ಲ. ದಪ್ಪ ಆಗ್ಬೇಕು ಅಥವಾ ಬೋನ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಇದ್ರಲ್ಲೂ ತುಂಬಾ ಇದಾವೆ. ಇನ್ಮೇಲಿಂದ ಆ ಥರನೇ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಚೇಕ್ ಮಾಡೋಣ ಇವಾಗ. ಚೆನ್ನಾಗಿದೆ ಎಗ್ ಪೆಪ್ಪರ್ ಫ್ರೈ. ಓಕೆ, ಯಾರಿಗೆಲ್ಲ ಕೇಕ್ ಮಾಡೋದು ನೋಡ್ತಾ ಇದ್ರೆ ಅದಕ್ಕೆ ಸ್ಟೆಪ್ ವೈಸ್ ಹೇಳ್ತಾ ಇದೀನಿ. ಫಸ್ಟ್ ಬಿಸ್ಕೆಟ್ ತಗೊಳ್ಳಿ. ನಾನಿವತ್ತು ಏನ್ ಬಿಸ್ಕೆಟ್, ಹ್ಯಾಪಿ ಬಿಸ್ಕೆಟ್ ಇಂದ ಮಾಡ್ತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ ಇಂದ ಮಾಡ್ತಾರೆ, ಮತ್ತೆ ಹ್ಯಾಪಿ ಅಂತಿದ್ದೀನಿ. ಪಾರ್ಲೆಜಿ ಬಿಸ್ಕೆಟ್ ಇಂದ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಬಿಸ್ಕೆಟ್, ಎಲ್ಲಾ ಬಿಸ್ಕೆಟ್ ಇಂದಾನು ಮಾಡ್ತಾರೆ. ಬಟ್ ನಾನು ಇವತ್ತು ನಿಮಗೆ ಹ್ಯಾಪಿ ಬಿಸ್ಕೆಟ್ ಇಂದ ಮಾಡೋದು ಹೇಳ್ಕೊಡ್ತಾ ಇದೀನಿ ಬನ್ನಿ. ಸೊ ಫಸ್ಟ್ ಸ್ಟೆಪ್, ನಿಮಗೆ ಎಷ್ಟು ಪ್ಯಾಕೆಟ್ ಬಿಸ್ಕೆಟ್ ಬೇಕು, ಕ್ವಾಂಟಿಟಿ ಮೇಲೆ, ಎಷ್ಟು ಜನ ಇದ್ದಾರೆ, ಅದ್ರ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾನೇನು ಒಬ್ಳೇ ಇರೋದು, ಬಿಟ್ರೆ ನನ್ನ ಆಂಟಿಗೆ ಕೊಡ್ತೀನಿ ಅಷ್ಟೇ. ಸೊ ಇದು ಎಷ್ಟು ಬಿಸ್ಕೆಟ್ ತಗೊಂಡಿದ್ದೀನಿ ಅಂದ್ರೆ 5 rupees ಪ್ಯಾಕೆಟ್ ಇರುತ್ತಲ್ಲ, 10 rupeesದು 3 ತಗೊಂಡಿದ್ದೀನಿ ಅನ್ಕೊಡಿ, ಆ ತರ ತಗೊಂಡಿದ್ದೀನಿ. ಇದನ್ನೆಲ್ಲ ಮತ್ತೆ ಹಿಂಗೆ ಹಾಕ್ಬಿಡ್ಬಾರ್ದು, ಸ್ವಲ್ಪ ಸ್ಮ್ಯಾಶ್ ಮಾಡಿ, ಸ್ವಲ್ಪ ಹಿಂಗೆ ಮುದ್ದು ಹಾಕಿ. ತುಂಬಾ ಸ್ಮೂತ್ ಆಗಿ ಸ್ಮ್ಯಾಶ್ ಆಗಲ್ಲ, ಅದಕ್ಕೆ ಬಿಸ್ಕೆಟ್ ಅಷ್ಟೇ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಮಸಾಲೆ ಏನು ಹಾಕೊಡೋದೇನಿಲ್ಲ, ಸಾರಿ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಸಕ್ಕರೆ ಅಂದ್ರೆ ಲೈಕ್ ಸಕ್ಕರೆ ಗಿಕ್ಕರೆ ಹಾಕೋಬೇಕೇನು ಅಂದ್ರೆ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತೆ, ಹಾಗಾಗಿ ಹೇಳ್ತಾ ಇದೀನಿ. ಸಕ್ಕರೆ ಗಿಕ್ಕರೆ ಏನು ಹಾಕೊಳ್ಳೋದೇನು ಬೇಡ. ತುಂಬಾ ಶುಗರ್ನು ತಿನ್ಬಾರ್ದು ನಾವು. ಇದು ಬಿಸ್ಕೆಟ್ ಅಲ್ಲೇ ಆಲ್ರೆಡಿ ಶುಗರ್ ಇರುತ್ತೆ, ಶುಗರ್ ತರನೇ ಇರುತ್ತೆ, ಐ ಮೀನ್ ರುಚಿ ಜಾಸ್ತಿ ಇರುತ್ತೆ. ಹಾಗಾಗಿ ಸಕ್ಕರೆ ಏನು ಬೇಡ, ಅವಶ್ಯಕತೆ ಇಲ್ಲ. ಇದನ್ನ ಮಿಕ್ಸಿಗೆ ಹಾಕಿರೋಣ, ಗ್ರೈಂಡ್ ಮಾಡೋಣ. ಈ ತರ ಆಗ್ಬೇಕು. ಏನಕ್ಕೆ ಅಂದ್ರೆ ಬಿಸ್ಕೆಟ್ ಹಂಗೆ ಇರುತ್ತೆ, ಅವಾಗ ಚೆನ್ನಾಗಿ ಅನ್ಸಲ್ಲ. ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗ್ಬೇಕು. ಹಾಗಾಗಿ 1-2 ಸಲ ಅಥವಾ 3 ಸಲ ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಸ್ಮ್ಯಾಶ್ ಆಗಿರೋದು. ಕೆಳಗಡೆ ಬಿಸ್ಕೆಟ್ ಇರುತ್ತೆ. ಹಾಗಾಗಿ ಅದನ್ನ ಈ ತರ ಸ್ಪೂನಿಂದ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿ, ಅವಾಗ ನೀಟಾಗಿ ಬರುತ್ತೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಅದನ್ನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ, ಅಂದ್ರೆ ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ನಾನು 10 minutes ಕುಕ್ಕರಲ್ಲಿ ನಾವು ಉಪ್ಪನ್ನ ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದ್ ಮಾಡ್ಕೊಂಡು ಮತ್ತೆ ಇದು ಆಮೇಲೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಎಕ್ಸಾಮ್ ನಿಯರ್ ಬಂದಾಗ ಟೈಮ್ ಬಗ್ಗೆ ತುಂಬಾ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ ನನಗೆ. ಆಲ್ರೆಡಿ ಇದೆಲ್ಲ ಗಲೀಜ್ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಂಡಿದ್ದೀನಿ. ನಂಗೆ ಅಡುಗೆ ಮಾಡೋದು ಇಷ್ಟ ಆಗುತ್ತೆ, ಬಟ್ ಇದೆಲ್ಲ ಗಲೀಜಾಗಿರೋದೆಲ್ಲ ಕ್ಲೀನ್ ಮಾಡಿ ಆಮೇಲೆ ವಾಶ್ ಮಾಡೋದಂದ್ರೆ ತಲೆನೋವು ಹೋಗ್ಬಿಡುತ್ತೆ. ಪರವಾಗಿಲ್ಲ, ಪ್ರೀ ಹೀಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇದನ್ನ ತೆಗ್ದಿಟ್ಕೊಳ್ಳಿ ಆಯ್ತಾ. ಇದನ್ನ ಹಾಕ್ದೇನೆ ಈಗ ಖಾಲಿ ಕುಕ್ಕರ್ ಏನು ಹಾಕಿಲ್ಲ, ಇದರಲ್ಲಿ ಉಪ್ಪನ್ನ ಹಾಕೋಬೇಕು ಸ್ವಲ್ಪ. ಎಷ್ಟು ಅಂದ್ರೆ ಒಂದಿಷ್ಟು ಕಪ್ಪಲ್ಲಿ 1 cup ಅನ್ಕೊಳ್ಳಿ. ಇದನ್ನ ವೇಸ್ಟ್ ಏನ್ ಮಾಡಬೇಡಿ. ನೆಕ್ಸ್ಟ್ ಟೈಮ್ ನೀವು ಕೇಕ್ ಮಾಡ್ಬೇಕಾದ್ರೆ ಮತ್ತೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ಹಿಂಗೆ ಹೇಳಿದೆ, ಬಟ್ ವೇಸ್ಟ್ ಮಾಡಿದೀನಿ, ಅದು ಎಲ್ಲಿ ಹೋಗಿದೆ ಅಂತ ನನ್ಗೆ ಗೊತ್ತಿಲ್ಲ. ಈ ತರ ಮಾಡ್ಕೊಂಡು ಪ್ರೀ ಹೀಟ್ ಮಾಡ್ಬೇಕು. ಇಷ್ಟ ಹಾಕಿದ್ದೀನಿ ನೋಡಿ, ಉಪ್ಪು ಹಾಕೊಂಡು ಇದನ್ನ ಕ್ಲೋಸ್ ಮಾಡಿ ಇದನ್ನ 10 minutes ಪ್ರೀ ಹೀಟ್ ಮಾಡ್ಬೇಕು. ಮತ್ತೆ ನಿಮ್ದೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಹೇಗ್ ನಡೀತಾ ಇದೆ, ನಿಮ್ದೆಲ್ಲ ನ್ಯೂ ಇಯರ್ ಯಾವ ತರ ಆಯ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಕೆಲವೊಬ್ರೆಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ನ್ಯೂ ಇಯರ್ಗೆ ಆ ತರ ರೆಸೊಲ್ಯೂಷನ್ಸ್ ಎಲ್ಲ ಹಾಕೊಂಡು ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಲೈಕ್ ಅದು ಜಸ್ಟ್ ಫಾರ್ 1 day ಅಷ್ಟೇ ಇರುತ್ತೆ, ಅದೆಲ್ಲ ನನಗೆ ಗೊತ್ತು. ಅಂದ್ರೆ ನಾನ್ ಹಂಗೆ ಅಂದ್ಬಿಟ್ಟು ಎಲ್ಲರೂ ಹಂಗೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ಸಮ್ ಪೀಪಲ್ಸ್ ಒಂದು 50% ಎಲ್ಲರೂ ಹಂಗೆ ಇರುತ್ತೆ. ನಾವೇನೋ ಅನ್ಕೋತೀವಿ ಆ ತರ ನ್ಯೂ ಇಯರ್ ಅಲ್ಲಿ ಈ ತರ ಮಾಡೋಣ ಆ ತರ ಮಾಡೋಣ ಅಂತ. ಬಟ್ ಅದು ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ 1 week ನಾವು ಮಾಡ್ತೀವಿ, ಆಮೇಲಿಂದ ಅದು ನೆನಪು ಇರಲ್ಲ, ಅಷ್ಟು ಲೇಸಿ ಆಗ್ಬಿಡ್ತೀವಿ. ಸೊ ನಾನು ಈ ಸಲ ಏನೇನು ಅನ್ಕೊಂಡಿದೀನಿ ಅಂತಂದ್ರೆ ನಿಮ್ಗೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸುಮ್ಮನೆ ಹೇಳ್ತಾ ಇದೀನಿ, ಮತ್ತೆ
ನಮ್ಮ ಕ್ಲಾಸಲ್ಲಿ ನನಗೆ ಒಂದು ಭಯ, ನಮ್ಮ ಕ್ಲಾಸಲ್ಲಿ ಇರೋದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ನನಗೆ ಅದೇ ಭಯ. ನನಗೆ ಇದೆಲ್ಲ ಏನೋ ಒಂದು ವಿಡಿಯೋಲಿ ಹೇಳ್ಬಿಟ್ಟಿದ್ದೆ ಆಯ್ತಾ, ಏನಂತ ಅಂದರೆ ಸ್ವಲ್ಪ ಚೇಂಜಸ್ ತಗೊಂಡ್ಬರ್ಬೇಕು, ನನ್ನ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ನಿಮಗೂ ಸ್ವಲ್ಪ ಮೋಟಿವ್ ಆಗಬೇಕು ಹಾಗೆ ಹಿಂಗೆ ಅಂತ ಅದನ್ನ ಹೇಳಿದೆ. ಅದಾದ್ಮೇಲೆ ನೆಕ್ಸ್ಟ್ ನಾನೇನು ಫಾಲೋನು ಮಾಡಲಿಲ್ಲ, ಏನು ಮಾಡಲೇ ಇಲ್ಲ. ಅದು ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ಐ ನೋ, ನನಗೆ ಗೊತ್ತು. ಬಟ್ ಅಂದರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಸೊ ಎಲ್ಲರಿಗೂ ಲೇಸಿನೆಸ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಅದೇ ನಾರ್ಮಲ್. ಬಟ್ ಈ ವರ್ಷದಿಂದ ಸ್ವಲ್ಪ ನಾನು ಅಷ್ಟೇ, ನಾನು ನಿಜವಾಗ್ಲೂ ನನ್ನ ಡಿಪ್ರೆಷನ್ನಲ್ಲಿ ಎಲ್ಲ ಸ್ಟೇಜನ್ನ ಹೋಗಿ ಬಂದೆ ಈಗ 5 minutes ಬ್ಯಾಕ್. ಬಿಕಾಸ್ ನಾನು ತುಂಬ ತೆಳ್ಳಗೆ ಕಡ್ಡಿ ಈ ಥರ ಕಾಣಿಸ್ತಾ ಇದ್ದೀನಿ. ನಾನು ನಿಜ ದಪ್ಪ ಆಗಬೇಕು. ನಾನು ಜಿಮ್ಗೆ ಸೇರಿಕೊಂಡೆ, ಅದು ಕೂಡ ಕರೆಕ್ಟಾಗಿ ಹೋಗಲಿಲ್ಲ. ಲಾಸ್ಟ್ ಮಂತ್ ಬಿಟ್ಟೆ ನಾನು ಹೋಗೋಕ್ಕೆ ಆಗಲಿಲ್ಲ. ಸೊ ಈ ವರ್ಷ ಮನೇಲಿ ಇದ್ಕೊಂಡು ನಾನು ಟ್ರೈ ಮಾಡ್ತೀನಿ ಅಂತಂದರೆ ಆಗಲ್ಲ. ಹಾಗಾಗಿ ಈ ವರ್ಷ ನಾನು ಜಿಮ್ಗೂ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿ ಮಾಡಿ, ಐ ಮೀನ್ ಸೆಲ್ಫ್ ಲವ್, ನಿಮ್ಮನ್ನು ನೀವು ಜಾಸ್ತಿ ಲವ್ ಮಾಡಿ, ನಿಮ್ಮ ಬಗ್ಗೆ ನೀವು ಜಾಸ್ತಿ ಕೇರ್ ಮಾಡಿ. ಸೊ ಅದರಿಂದ ನಿಮಗೇನೆ ಒಳ್ಳೆಯದು. ಓಕೆ, ಸೊ ನಾನೇನೇನು ಅಂದ್ಕೊಂಡಿದ್ದೀನಿ ಈ ವರ್ಷ ಅಂತಂದರೆ, ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ 2025ಗೆ, ಐ ಮೀನ್ ಏನೇನು ಚೇಂಜಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ್ಯಂಡ್ ಫಾರ್ಗೆಟ್ ಅಬೌಟ್ ಪಾಸ್ಟ್. ಅಂದರೆ ನಿಮಗೆ ಯಾವುದು ನೆಗೆಟಿವ್ ಇದೆ ಅಥವಾ ನಿಮಗೆ ಲಾಸ್ಟ್ ಇಯರ್ ಏನೇನು ನಿಮಗೆ ಇಷ್ಟ ಆಗದೇ ಇರೋ ಘಟನೆ ಎಲ್ಲ ನಡೆದು ಹೋಗ್ಬಿಟ್ಟಿದೆ, ಅದನ್ನೆಲ್ಲ ಮರ್ತ್ಬಿಡಿ. ನ್ಯೂ ಇಯರ್ ಹೊಸದಾಗಿ ಸ್ಟಾರ್ಟ್ ಮಾಡೋಣ, ಹೊಸದಾಗಿ ಏನು ಅದೆಲ್ಲ ಆಗೇ ಇಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, 2025ಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಗೋಲ್ಸ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಳಿದ್ರೆ, ನಾನು ಒಂದು 10 kg ಜಾಸ್ತಿ ಆಗಬೇಕು, ವೇಟ್ ಗೇನ್ ಆಗಬೇಕು. ಆ್ಯಂಡ್ ಆಲ್ಸೋ ನನಗೆ ಮೆಡಿಟೇಷನ್ ಎಲ್ಲ ಮಾಡಲ್ಲ ನಾನು, ಬಟ್ ಅದು ಹೇಳ್ತಾರೆ. ಈಗ ತುಂಬ ಜನ ಹೇಳ್ತಿದ್ದಾರೆ ಮೆಡಿಟೇಷನ್, ಯೋಗ ಆ್ಯಂಡ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಅಂತ ಅದನ್ನ ಒಳ್ಳೆ ವಿಷಯನ ನಾವು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ಮೆಡಿಟೇಷನ್ ಆಗಿರಬಹುದು. ಅಂದರೆ ಮೆಡಿಟೇಷನ್ ಅಟ್ಲೀಸ್ಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಡೈಲಿ ಮಾಡೋಕ್ಕಾಗಲ್ಲ, ಇವನ್ ನನಗೂ ಕೂಡ ಆಗಲ್ಲ ಡೈಲಿ ಮಾಡೋಕ್ಕೆ. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಮೆಡಿಟೇಷನ್. ಆ್ಯಂಡ್ ಟ್ವೈಸ್ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ 3ನೇ ವಾರಕ್ಕೆ ನೀವು ಆಮೇಲೆ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಏನಂತಂದರೆ, ಯಾವುದಾದ್ರೂ ಹೊಸ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ. ಈಗ ಎಕ್ಸಾಂಪಲ್ ನಿಮಗೆ ಇಂಗ್ಲೀಷಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ ಅಥವಾ ನಿಮಗೆ ಹಿಂದಿ ಬರಲ್ಲ, ಈ ಥರ ಇದ್ದರೆ ಒಂದು ಹೊಸ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ಆಲ್ಸೋ ಏನಂತಂದರೆ ಹೊಸ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಮತ್ತು ಈಗ ನಿಮಗೆ ಡ್ಯಾನ್ಸು, ಸಿಂಗಿಂಗು ಇದೆಲ್ಲ ನಿಮಗೆ ಗೊತ್ತಿಲ್ಲ, ಸೊ ಅದನ್ನು ನೀವು ಕಲ್ತ್ಕೊಳ್ಳಿ. ಇನ್ನೂ ನಿಮಗೆ ಏನೋ ಹೊಸ ಕಲ್ತಂಗಿರುತ್ತೆ, ನಿಮ್ಮ ಬ್ರೈನ್ ಇನ್ನೂ ಇಂಪ್ರೂವ್ ಜಾಸ್ತಿ ಆಗುತ್ತೆ, ಬ್ರೈನ್ ಫಂಕ್ಷನ್ ಜಾಸ್ತಿ ಆಗುತ್ತೆ. ನಾವು ಹೊಸ ಸ್ಕಿಲ್ಸು, ಹೊಸ ಲ್ಯಾಂಗ್ವೇಜ್ ಇದೆಲ್ಲ ಕಲಿಯೋದ್ರಿಂದ ನಮ್ಮ ಬ್ರೈನ್ ಫಂಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಆ್ಯಂಡ್ ನನಗೇನಂತಂದರೆ, ಅದೇ ಹೇಳಿದ್ನಲ್ಲ, ವೇಟ್ ಗೇನ್ ಆಗಿರ್ಬೋದು, ಮತ್ತು ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಇದೆ. ಆ್ಯಂಡ್ ಆಲ್ಸೋ ಅದೇ ಹೇಳಿದ್ನಲ್ಲ, ಮೆಡಿಟೇಷನು, ಎಕ್ಸಸೈಸ್ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್. ಸೊ ನನಗೆ ಅದು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿನಕ್ಕೆ ನಮಗೆ ಏನೂ ಬೇಡ, ನೀವು ಹೇಳ್ತಿರಲ್ಲ ಗ್ಲೋನೆಸ್ ಹೆಂಗೆ ಬರಬೇಕು, ಫೇಸಲ್ಲಿ ಗ್ಲೋ ಹೆಂಗೆ ಕಾಣಿಸ್ಬೇಕು ಅಂತ. ಸೊ ಅದಕ್ಕೆ ನಮ್ಗೆ ಏನೋ ಜಾಸ್ತಿ ಎಕ್ಸ್ಟ್ರಾ ಖರ್ಚು ಮಾಡೋದು ಏನೂ ಬೇಡ. ದಿನಕ್ಕೆ ಒಂದು 3 ಲೀಟ್ರ್ ನೀರು, ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ಯಾವಾಗಲೂ ನೀವು ಖುಷಿಯಾಗಿರಬೇಕು. ಅದೇ ಮೇನ್ ಟ್ರೀಟ್ಮೆಂಟ್. ಏನಂದರೆ ಇದೆರಡು ಪಾಯಿಂಟ್ ತುಂಬ ಮೇನ್ ಇದು. ಯಾಕಂದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಮ್ಮ ಸ್ಕಿನ್, ಅಂದರೆ ನಮ್ಮ ಫೇಸ್ ಅಷ್ಟು ಗ್ಲೋ ಆಗಿರುತ್ತೆ. ಆ್ಯಂಡ್ ಎಷ್ಟು ನೀರು ಕುಡಿತೀವಿ ಅದರಿಂದ ಕೂಡ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ನೀರಿಗೆ ನೀವು ದುಡ್ಡು ಕೊಡಬೇಕಾಗಿಲ್ಲ, ಆ್ಯಂಡ್ ಹ್ಯಾಪಿ ಆಗಿರೋಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ. ಸೊ ಇದು ತುಂಬ ಫ್ರೀಯಾಗಿ ಸಿಗುವಂಥ ಟ್ರೀಟ್ಮೆಂಟ್. ಸೊ ಚೆನ್ನಾಗಿ ಖುಷಿಯಾಗಿರಿ. ಆ್ಯಂಡ್ ಸಿಕ್ಕಾಪಟ್ಟೆ ನೀರು ಕುಡೀರಿ. ಒಂದು ದಿನಕ್ಕೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್, ನೀವು 2 ಲೀಟರ್ 3 ಲೀಟರ್ ಆ ಥರ ನೀರು ಕುಡೀರಿ. ಆ್ಯಂಡ್ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಫೇಸಲ್ಲಿ. ಆ್ಯಂಡ್ ತುಂಬ ಹ್ಯಾಪಿಯಾಗಿರಿ, ಅದರಿಂದ ಕೂಡ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಫೇಸಲ್ಲಿ. ಸೊ ಇದೆಲ್ಲ ಏನಂತಂದರೆ, ನಾನು ತುಂಬ ಮಾತಾಡ್ತಾ ಇದ್ದೀನಿ. ಸೊ ಏನೇನು ಗೋಲ್ಸ್ ಇದೆ ಅಂತ ಒಂದು ಕಡೆ ಬರ್ಕೊಳ್ಳಿ. ಓಕೆನಾ? ಸೊ ಹೋಗ್ಬಿಟ್ಟು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಇವಾಗ ನೀವು ಮೆಡಿಟೇಷನ್ ಅಂತ ಅಂದ್ಕೊಂಡಿದ್ದೀರಾ, ಎಕ್ಸಾಂಪಲ್ ಮೆಡಿಟೇಷನ್ ಅಂತ ಸರ್ಚ್ ಮಾಡಿ, ಅದು ಫೋಟೋ ಸಿಗುತ್ತೆ ನಿಮಗೆ. ಸೊ ಆ ಫೋಟೋ ತಗೊಳ್ಳಿ. ನೆಕ್ಸ್ಟ್ ನಿಮಗೆ ಈಗ ಹೇಳಿದೆ ಎಕ್ಸಸೈಸ್ ಅಂತ ಹೇಳಿದೆ, ಎಕ್ಸಸೈಸ್ದು ಅಂತ ಸರ್ಚ್ ಮಾಡಿಬಿಟ್ಟು ಅದು ಫೋಟೋ ಸಿಗುತ್ತೆ, ಆ ಫೋಟೋನ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ, ಈಗ ವೇಟ್ ಗೇನು ಅಥವಾ ಸಮಥಿಂಗ್ ಏನೋ ಒಂದು ನ್ಯೂ ಸ್ಕಿಲ್ ಅಥವಾ ನ್ಯೂ ಲ್ಯಾಂಗ್ವೇಜ್, ಈ ಥರ ಒಟ್ಟಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಸ್ಮಾಲ್ ಗೂಗಲ್ ಏನು ಗೂಗಲಲ್ಲಿ ಸಿಗುತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಎಲ್ಲನೂ ಕೊಲೇಜ್ ಮಾಡಿ. ಓಕೆನಾ? ಸೊ ಎಲ್ಲ ಕೊಲೇಜ್ ಮಾಡಿ ಅದನ್ನೇ ಒಂದು ವಿಷನ್ ಬೋರ್ಡ್ ಆಗಿ ಇಟ್ಕೊಳ್ಳಿ. ನಿಮಗೆ ಜಸ್ಟ್ ನೀವು ಡೈಲಿ ಅದನ್ನ ನೋಡಿದಾಗೆಲ್ಲ ನಿಮ್ಗೆ ಅನಿಸ್ಬೇಕು, ನಾನು ಇದನ್ನು ಫಾಲೋ ಮಾಡ್ತಾ ಇಲ್ಲ, ಮಾಡಬೇಕು ಅಂತ. ಸೊ ಅದಕ್ಕೆ ಅದನ್ನು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಎಕ್ಸಾಂಪಲ್ ಅದು ವಿಷನ್ ಬೋರ್ಡ್ ಆಗಿ ಮಾಡಿಬಿಟ್ಟು ನೀವು ಗೋಡೆನೆಲ್ಲಾದರೂ ಹಾಕೋಬಹುದು. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ವಿಡಿಯೋ ಮಾಡಿರೋದಕ್ಕಾದ್ರೂ ಅಸಹ್ಯ ಆಗುತ್ತೆ ಅಂತ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡೇ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತುಂಬ ಮಾತಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಇಯರಲ್ಲಿ ನಾನು ಮಾತನ್ನ ಕಡಿಮೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ, ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಏನು ಮಾಡೋಣ ಅಂದರೆ, ಈಗ ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ವಾ, ಇದಕ್ಕೆ ಇದು ಕ್ವಾಂಟಿಟಿ ಮೇಲೆ ಹಾಲನ್ನ ಹಾಕೊಳ್ಳಿ. ನಿಮಗೆ ತುಂಬ ಸ್ವಲ್ಪ ಇದ್ದರೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಲು ಹಾಕೊಳ್ಳಿ. ನಾನೀಗ ಇಷ್ಟ ಹಾಕೊಳ್ತಾ ಇದ್ದೀನಿ ಇದಕ್ಕೆ.
ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಹಾಕಿ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿ ಮಾಡಿದ್ರು. ಅಂದರೆ ಕೇಕಲ್ಲಿ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡೋಣ ಅಂತ ಟ್ರೈ ಮಾಡೋಕೆ ಹೋಗಿದ್ದೆ, ಬಟ್ ಅದು ವರ್ಕೌಟ್ ಆಗಲಿಲ್ಲ, ಚೆನ್ನಾಗಿ ಕಾಣಿಸಲಿಲ್ಲ ಅದು. ಹಾಗಾಗಿ ಈ ಸಲ ಸ್ವಲ್ಪ ಗೋಡಂಬಿ ಬಾದಾಮಿ ಎಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈಗ ಇದನ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅದು ಗಂಟ್ಗ. ನಾನು ಈ ಬೌಲಲ್ಲಿ ಅಂದರೆ ಅದನ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಇಡಬೇಕಲ್ವಾ, ಸೊ ನೀಟಾಗಿರೋ ಬೌಲ್ನ ತಗೋಬೇಕು ನೀವು, ಕೇಕ್ ಶೇಪ್ ಬರಬೇಕಲ್ಲ ಅದಕ್ಕೆ. ಮತ್ತೆ ನನ್ನ ಹತ್ರ ಹಾರ್ಟ್ ಶೇಪ್ ಎಲ್ಲ ಅದೆಲ್ಲ ಬೌಲ್ ಇಲ್ಲ, ನಾನು ಈಗ ಅದಕ್ಕೋಸ್ಕರ ಅಂದ್ಬಿಟ್ಟು ಅದನ್ನೆಲ್ಲ ತಂದೇನು ಮಾಡ್ಬೇಕಂತ ಏನಿಲ್ಲ, ನಾವು ನೀಟಾಗಿ ಮಾಡಿದ್ರೆ ಆಯಿತು. ಅದೇನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಏನು ಇಲ್ವಲ್ಲ, ನಮ್ಗೆ ಖುಷಿ ಆದರೆ ಸಾಕು ನಾವು ಮಾಡಿರೋದು. ಸೊ ಇದ್ರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ. ಫಸ್ಟ್ ಇದು ನಾವು ನಾರ್ಮಲ್ ಆಗಿ ಹಾಗೆ ಹಾಕ್ಬಿಡ್ಬಾರ್ದು, ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಿ. ಎಣ್ಣೆನ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡಬೇಕು ಬೌಲ್ ಪೂರ್ತಿ, ಅಂದ್ರೆ ಲೈಕ್ ಅದು ಇದಾಗಬಾರ್ದು, ಸೀದ್ ಹೋಗ್ಬಿಡುತ್ತೆ ಬೇಗ, ಹಾಗಾಗಿ ಸೀದೋಗ್ಬಾರ್ದು ಅಂತ. ಈಗ ಹಾಕೋಣ. ಇದರಲ್ಲಿ ಕೈಯಲ್ಲಿ ಸ್ವಲ್ಪ, ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ, ನೀಟಾಗಿ ಮೇಲ್ ಬರುತ್ತೆ ಅಂತ ಅಷ್ಟೇ. ಸೊ ಇವಾಗ ನಾನು ಉಪ್ಪು ಹಾಕಿ ಇಟ್ಟಿದ್ನಲ್ಲ ಅದನ್ನ ತೆಗ್ದಿದ್ದೀನಿ, ನೋಡಿ ಯಾವ ತರ ಆಗಿದೆ ಅಂತ. ಫುಲ್ಲು ಸೀದೋಗಿರುತ್ತೆ. 10 ಮಿನಿಟ್ಸ್ ಆಗಿದ್ಮೇಲೆ ತೆಗಿಬೇಕಷ್ಟೇ. ಈಗ ಇದನ್ನ ಓಪನ್ ಮಾಡಿದ್ದೀನಿ, ಯಾಕಂದ್ರೆ ಇದನ್ನ ಇಡಕ್ಕೆ. ಈಗ ಇದ್ರಲ್ಲಿ ಏನು ಮಾಡಬೇಕು ಗೊತ್ತಾ, ಇದನ್ನ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಈ ಥರ ಎಲ್ಲ ಮಾಡ್ಕೊಂಡಿದ್ದೀವಲ್ವಾ. ಸೊ ಈಗ ಇದಕ್ಕೆ ಈನೋ ಪೌಡರ್ ಸೇರಿಸ್ಬೇಕು. 1 ಪ್ಯಾಕ್ ಹಾಕಿದರೆ ಸಾಕು, 10 ರುಪೀಸ್ ಸಿಗುತ್ತೆ ನಿಮಗೆ. ಇವಾಗ ಇದು ಈನೋ ಪೌಡರ್ನ ಸೈಡಲ್ಲಿ ಸ್ವಲ್ಪ ಹಿಂಗೆ ಫುಲ್ ಹಾಕ್ಬಿಡಿ ಆಯಿತಾ. ಹಿಂಗೆ ಹಾಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಅದಕ್ಕೆ. ನೋಡಿ ಈಗ ತೋರಿಸ್ತೀನಿ ಹಿಂಗೆ, ಹಾಂ ಈ ಥರ ಬರಬೇಕು. ಈ ಥರ ಬಂದಮೇಲೆ ಇನ್ನೊಂದು ಸ್ವಲ್ಪ ಹಾಕೋಣ, ಕೆಳಗಡೆ ಪೌಡರ್ ಹಾಗೆ ಇದೆ ಅಲ್ವಾ. ಯುನಿ ಡೈರೆಕ್ಷನಲ್ ಅಂದರೆ ಈಗ ಒಂದೇ ಸಲ ಈಗ ವಾಪಸ್ ಹೋಗಬಾರ್ದು, ಹೀಗೆ ತಿರುಗಿಸ್ತಾ ಇರಬೇಕು ಅಷ್ಟೇ. ಹಾಗಂತಂದ್ಬಿಟ್ಟು ತುಂಬ ಜಾಸ್ತಿ ತಿರುಗಿಸ್ಬೇಡಿ. ಯುನಿ ಡೈರೆಕ್ಷನಲ್ ಅಂತ ಹೇಳ್ಬಿಟ್ಟು ನಾನು ವಾಪಸ್ ತಿರುಗಿಸ್ತಾ ಇದ್ದೀನಿ. ಓಕೆ, ಇದನ್ನು ಈ ಥರ ಮಾಡಿ ಆಯಿತಾ. ಓಕೆ, ಈಗ ಆಯಿತು. ಯುನಿ ಡೈರೆಕ್ಷನಲ್ ಅಂದರೆ ಒಂದೇ ಡೈರೆಕ್ಷನ್, ವಾಪಸ್ ಹಿಂಗೆ ಹೋಗಬೇಡಿ. ನಾನು ಹೋಗ್ಬಿಟ್ಟೆ ಅಷ್ಟೇ, ತುಂಬ ಮಿಕ್ಸ್ ಮಾಡಿಬಿಡಿ, ಯಾಕೆಂದರೆ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಕಣ ನಾನು ಹೇಳಿದ್ನಲ್ಲ ಮೈದಾ ಹಿಟ್ಟೆಲ್ಲ ಹಾಕಿಟ್ಟಿರೋದು, ಅದಕ್ಕೆ ಸೇರಿಸೋಣ ಇದನ್ನು. ಈಗ ಇದನ್ನು ಹಾಕೊಂಡ್ಮೇಲೆ ಇದನ್ನು ನೀಟಾಗಿ, ನಾನು ಎಷ್ಟು ಯೂಸ್ ಮಾಡ್ತೀನಿ ವರ್ಡ್ ನೀಟಾಗಿ ಇಟ್ಕೊಂಡು, ನನಗೀಗ ಕೈ ಕೆಳಗಡೆ ಸುಟ್ಟೋಗ್ಬಿಡುತ್ತೆ, ಹಾಗೆ ಬಿಟ್ಬಿಡ್ತೀನಿ ನೋಡಿ ಅದ್ರ ಮೇಲೆ. ಓಕೆ, ಸೊ ಈಗ ಕ್ಲೋಸ್ ಮಾಡೋಣ. ಸೊ ಫೈನಲಿ ನಮ್ಮ ಕೇಕ್ ರೆಡಿ ಆಯಿತು. ನೋಡಿ ಹೆಂಗೆ ಬಂದಿದೆ ಅಂತ. ಇದೆಲ್ಲ ಏನು ಹೋಗಿಲ್ಲ, ಯಾಕೆಂದರೆ ತುಂಬ ಈಗ ನನಗೇನೋ ಇವಾಗ ಗೊತ್ತಾಗ್ತದೆ, ಹ್ಯಾಪಿ ಬಿಸ್ಕೆಟ್ನ ಅದರಿಂದ ಮಾಡಿದ್ರೆ ತುಂಬ ಹೊತ್ತು ಇರಬಾರ್ದು, ಅಂದರೆ 20 ಮಿನಿಟ್ಸ್ ಬಿಡಬೇಕು. ಸ್ವಲ್ಪ ಸೀದೋಗಿತ್ತು ಲಾಸ್ಟಲ್ಲಿ, ಅದಕ್ಕೆ ಅದನ್ನು ಸಪ್ರೇಟಾಗಿ ತೆಗೆದ್ಬಿಟ್ಟೆ. ಇದು ಚೆನ್ನಾಗಾಗಿದೆ ಕೇಕು, ಟೇಸ್ಟ್ ಮಾಡೋಣ. ಇವಾಗ ಟೇಸ್ಟ್ ಮಾಡೋಣ. ಅದಕ್ಕೆ ಹೇಳಿದ್ದು ನಾನು ಶುಗರ್ ಹಾಕಬಾರ್ದು ಅಂತ. ನೋಡಿ ಕರೆಕ್ಟಾಗಿದೆ ಶುಗರ್ ಎಲ್ಲ, ಅಂದರೆ ಟೇಸ್ಟ್ ಸ್ವೀಟ್ ಕರೆಕ್ಟಾಗಿದೆ. ಬಿಸ್ಕೆಟ್ ಸ್ವೀಟ್ ಇರುತ್ತಲ್ವ ಅದಕ್ಕೆ ಸಖತ್ತಾಗಿದೆ ಕೇಕು, ನನಗೆ ಇಷ್ಟ ಆಯಿತು. ನಾನೇ ಮಾಡಿರೋದ್ರಿಂದ ಇನ್ನೂ ಜಾಸ್ತಿ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿ. ಇವತ್ತು ವಿಡಿಯೋ ತುಂಬ ಲಾಂಗ್ ಆಯಿತು ಅನಿಸುತ್ತೆ, ತುಂಬ ಜಾಸ್ತಿ ಆಗಿಬಿಟ್ಟಿದೆ ವಿಡಿಯೋ, ಹಾಗಾಗಿ ವಿಡಿಯೋ ಬೇಗನೆ ಎಂಡ್ ಮಾಡ್ತಾ ಇದ್ವಿ. ಐ ಹೋಪ್ ಈ ನಿಮ್ಮ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲವ್ ಯು ಆಲ್. ಬಾಯ್, ಟೇಕ್ ಕೇರ್, ಬಾಯ್.